ಅದೆಷ್ಟು ಕಿಲೋಮೀಟರ್ ಮ್ಯಾಮ್ ಇಲ್ಲಿಂದ ಅದು ಬರೀ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. 1 ಕಿಲೋಮೀಟರ್ ರೇಡಿಯಸ್ ಹಂಗಾರೆ ಅಲ್ಲಿರೋ ಕಸ್ಟಮರ್ಸ್ ಇಲ್ಲಿ ಬರ್ತಾರೆ. ಬರ್ತಾರೆ 8 ವರ್ಷದ ಹಳೆ ಕಸ್ಟಮರ್ ಕೂಡ ಇಲ್ಲಿವರೆಗೂ ಕಾಫಿ ಟೀ ಹುಡ್ಕೊಂಡ್ ಬರ್ತಾರೆ. ಅದು ಅಲ್ಲೇ ಬ್ಯಾಂಗ್ಳೂರಿಂದ ಹೈವೇ ಅವ್ರು ಬರೋರು ಟೂರಿಸ್ಟ್ ಗಳು ಇರ್ತಾರಲ್ಲ, ಒಂದ್ಸಲ ಕಾಫಿ ಟೀ ಮತ್ತೆ ಬ್ರೇಕ್ಫಾಸ್ಟ್ ಮಾಡಿರೋರು ಮನೆ ಊಟ ತರ ಇದೆ ಅಂತ ಅನ್ಕೊಂಡು ಮತ್ತೆ ಬರ್ತಾರೆ. ಅಗೇನ್ ಅವ್ರು 15 ಡೇಸ್ ಬರ್ಲಿ 1 ಮಂತ್ ಬರ್ಲಿ ಸ್ಪಾಟ್ ಲೊಕೇಶನ್ ಹಾಕೊಂಡ್ ಬರ್ತಾರೆ. ಆಮೇಲೆ ಎಕ್ಸಾಕ್ಟ್ ಆಗಿ ಕಾಫಿ ಮತ್ತೆ ಲೆಮನ್ ಟೀ ಸಖತ್ ಫೇಮಸ್ ನಾವು ಕುಡಿದಿದ್ದೀವಿ. ಅದನ್ನ ಬಿಟ್ಟು ಇಲ್ಲಿ ಸಪರೇಟ್ ಆಗಿ ಯೂನಿಕ್ ಆಗಿರೋ ಐಟಮ್ಸ್ ಇಷ್ಟ ಆಗಿರೋ ಎಲ್ಲ ಮಾಡೋ ಎಲ್ಲದನ್ನು ಹೋಮ್ ಮೇಡ್ ತರ ಇರುತ್ತೆ. ಎಲ್ಲಾ ಐಟಮ್ ನಿಮ್ಗೆ ನಮ್ಮಲ್ಲಿ ಏನ್ ಸ್ಪೆಷಲ್ ಅಂತಂದ್ರೆ ಹೋಮ್ ಮೇಡ್ ಫ್ಯಾಮಿಲಿ ಮೆಂಬರ್ಸ್ ಮಾಡ್ತಿರೋದು. ಕಸ್ಟಮರ್ಸ್ ಅದೇ ಅನ್ನೋದು, ಈಗ ನೀವು ವರ್ಕರ್ಸ್ ಇಟ್ಕೊಂಡ್ ಮಾಡಿದಿದ್ರೆ ಇಷ್ಟು ಇದ್ ಬರ್ತಿಲ್ಲ. ನೀವು ಫ್ಯಾಮಿಲಿ ಅವ್ರು ಮಾಡ್ತಿರೋದಲ್ವಾ, ಯಾವ್ದು ಇಲ್ಲ. ಸೇಮ್ ನಾವ್ ಮನೆಯಲ್ಲಿ ನೀವ್ ಹೆಂಗ್ ತಿಂತೀರಾ ಬ್ರೇಕ್ಫಾಸ್ಟ್ ಎಲ್ಲ ನಿಮ್ ಮನೆಗಳಲ್ಲಿ, ನಾವು ಇಲ್ಲ ಅದೇ ಮಾಡೋದು. ಆತರ ಯಾವ್ದು ಇಲ್ಲ. ನಾವ್ ಹೆಂಗ್ ಮನೆಯಲ್ಲಿ ಮೇಂಟೈನ್ ಮಾಡ್ಕೊಂಡ್ ಹೋಗ್ತಿದೀವಿ. ಕುಕಿಂಗ್ ಏನು ಹೆಣ್ಮಕ್ಳು ಯೂಶಲಿ ಕಷ್ಟ ಅಲ್ಲ. ಅದಕ್ಕೆ ಇದಾರಲ್ಲ ಲೇಡೀಸ್ ಇಟ್ಕೊಂಡಿದಾರೆ, ಮತ್ತೆ ನನ್ ತಾಯಿ ಇದಾರೆ, ಮತ್ತೆ ಇಬ್ರು ಕ್ಲೀನಿಂಗ್ ಇದಾರೆ, ತರಕಾರಿ ಹಚ್ಕೊಡೋದು ಅದೆಲ್ಲ ಇದ್ರೆ ಏನು ಅಡಿಗೆ ಮಾಡೋದೇನ್ ಪ್ರಾಬ್ಲಮ್.